ಒಂದು ಕಡೆ ಗಣಿ ಉರುಳು, ಇನ್ನೊಂದು ಕಡೆ ಎಂಜಾಯ್ ಮೂಡು. ಮೊಮ್ಮಕ್ಕಳ ಜೊತೆ ಸಿಎಂ ಟ್ರಿಪ್, ಮಾರಿಷಸ್ನಲ್ಲಿ ಜಾಲಿ ರೈಡ್. ಒಂದು ಕಡೆ ಗಣಿ ಉರುಳು, ಇನ್ನೊಂದು ಕಡೆ ಜಾಲಿ ಮೂಡು. ಗಣಿ ವರದಿಯಲ್ಲಿ ತಮ್ಮ ಹೆಸರಿರೋ ಬಗ್ಗೆ ಸಿಎಂ ಮಾರಿಷಸ್ನಲ್ಲಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದರ ಮಧ್ಯೆ ಮಕ್ಕಳು ಮೊಮ್ಮಕ್ಕಳ ಜೊತೆ ಸಿಎಂ ಜಾಲಿ ಟ್ರಿಪ್ನಲ್ಲಿದ್ದಾರೆ. ಮಾರಿಷಸ್ನಲ್ಲಿ ಸಿಎಂ ಜಾಲಿ ಮೂಡ್ನಲ್ಲಿರೋ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಸುವರ್ಣ ನ್ಯೂಸ್ಗೆ ಸಿಕ್ಕಿವೆ. ಲೋಕಾಯುಕ್ತರು ತಯಾರಿಸಿದ್ದ ಗಣಿ ವರದಿ ಸೋರಿಕೆ ಆಗೋಗಿದೆ. ಸಿಎಂ ಯಡಿಯೂರಪ್ಪ ಅವರೇನೋ ಕುಟುಂಬದವರ ಜೊತೆ ಮಾರಿಷಸ್ ಪ್ರವಾಸದಲ್ಲಿದ್ದಾರೆ. ವರದಿಯಲ್ಲಿ ತಮ್ಮ ಹೆಸರು ಇರೋ ಬಗ್ಗೆ ಸಿಎಂ ಯಡಿಯೂರಪ್ಪ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ಮಾರಿಷಸ್ನಲ್ಲಿ ಮಾತನಾಡಿದ ಸಿಎಂ, ವರದಿ ಇನ್ನೂ ಸರ್ಕಾರಕ್ಕೆ ಸಲ್ಲಿಕೆಯಾಗಿಲ್ಲ, ವರದಿ ಓದಿದ ಬಳಿಕ ರಿಯಾಕ್ಷನ್ ಕೊಡ್ತೀನಿ ಎಂದರು. ಇದೇ ವೇಳೆ ನಾನು ಒಂದೇ ಒಂದು ಗಣಿ ಲೈಸೆನ್ಸ್ ಕೊಟ್ಟಿಲ್ಲ ಅಂದರು. So far he has not submitted the report to anybody. Yeah. Everything is rumor. Okay. There are so many things maybe in the media, speculation news. But as soon as I received that report copy, then only I read for anything. Not before that. It's illegal mining and mining transactions. From last 2.5 years, or as soon as I become the chief minister, I have not given even a single license, permit. ಇನ್ನು ಈ ಬೆಳವಣಿಗೆ ನಡೆದಿದೆ ಅಂತ ತನ್ನ ಮಾರಿಷಸ್ ಪ್ರವಾಸ ಮೊಟಕುಗೊಳಿಸೋದಿಲ್ಲ. ಇನ್ನು 2 ದಿನ ಇಲ್ಲೇ ಇರ್ತೇನೆ, ರಾಷ್ಟ್ರ ನಾಯಕರ ಜೊತೆ ಸಂಪರ್ಕದಲ್ಲಿದ್ದೇನೆ, ಪಕ್ಷ ನನ್ನ ಬೆನ್ನಿಗಿದೆ ಎಂದರು ಯಡಿಯೂರಪ್ಪ. According my tour, tomorrow also I am expected to be here only. From here, another 1 or 2 days I am going to Delhi. From there I will go to Bangalore. Most probably tomorrow or day after tomorrow. I am in touch with all my all India leaders. They know very well I am here with my family members. Occasionally I used to come like this. ಇನ್ನು ಪ್ರವಾಸದ ವಿಷಯಕ್ಕೆ ಬಂದ್ರೆ, ಮಾರಿಷಸ್ನಲ್ಲಿ ಸಿಎಂ ಸಖತ್ ಜಾಲಿ ಮೂಡ್ನಲ್ಲಿದ್ದಾರೆ. ಮೊಮ್ಮಕ್ಕಳ ಜೊತೆ ಜಾಲಿಯಾಗಿ ಟೈಮ್ ಪಾಸ್ ಮಾಡ್ತಿದ್ದಾರೆ. ಸಿಎಂ ಮಾರಿಷಸ್ ಪ್ರವಾಸದ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಸುವರ್ಣ ನ್ಯೂಸ್ಗೆ ಸಿಕ್ಕಿವೆ. ಒಟ್ಟಿನಲ್ಲಿ ಕಡೆ ಗಣಿ ವರದಿ ಉರುಳಿನ ಮಧ್ಯದಲ್ಲೇ ಸಿಎಂ ಮಾರಿಷಸ್ನಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24.